Hey guys, I am Sham and you are watching Python for 1% Developer. This is not just a Python tutorial, this is the series that builds the developer who wins in the AI era. ಬನ್ನಿ ಶುರು ಮಾಡೋಣ. ಮುಂದಿನ ಡೇಟಾ ಟೈಪಿಗೆ ಹೋಗೋಕ್ಕಿಂತ ಮುಂಚೆ ನಾವೇನೇನು ಕಲ್ತಿದ್ದೀವಿ ಅಂತ ಸ್ವಲ್ಪ ರೀಕ್ಯಾಪ್ ಮಾಡ್ಕೊಂಬಿಡೋಣ. ಇವಾಗ ನಾವು ಇಂಟ್ ಬಗ್ಗೆ ಕಲ್ತಿದ್ವಿ, ಫ್ಲೋಟ್ ಬಗ್ಗೆ ಕಲ್ತಿದ್ವಿ, ಸ್ಟ್ರಿಂಗ್ ಬಗ್ಗೆ ಕಲ್ತಿದ್ವಿ. ಇದು ಹೆಂಗೆ ಹೀಪಲ್ಲಿ ಸ್ಟೋರ್ ಆಗುತ್ತೆ ಅನ್ನೋದನ್ನು ಕ್ಲಿಯರಾಗಿ ಕಲ್ತ್ಬಿಟ್ಟಿದ್ದೀವಿ. ಇವಾಗ ಈ 3 ಡೇಟಾ ಟೈಪಲ್ಲಿ ನಾವು ಪಂಟ್ರಾಗ್ಬಿಟ್ಟಿದ್ದೀವಿ. ಬಟ್ ನಾವು ಸ್ವಲ್ಪ ಫೋಕಸ್ ಮಾಡಬೇಕು. ಏನು ಮಾಡಿದ್ದೀವಿ ಇಲ್ಲಿ ತನಕ ಡೇಟಾ ಸ್ಟೋರ್ ಮಾಡಿದ್ದೀವಿ. ಮೀನ್ಸ್ ಒಂದು ವೇರಿಯೇಬಲಲ್ಲಿ ಏಜ್ ಅಂತ ನಮಗೆ ಹಾಕೊಳ್ಳೋದು ಗೊತ್ತಾಯಿತು 30, ಅಥವಾ ನಮಗೆ ಬೇರೆ ಇವಾಗ ಪಾಸ್ವರ್ಡ್ ಸ್ಟೋರ್ ಮಾಡೋಕ್ಕೆ ಸ್ಟ್ರಿಂಗಲ್ಲಿ ಸ್ಟೋರ್ ಮಾಡ್ಬೋದು, ಫ್ಲೋಟಿಂಗ್ ವ್ಯಾಲ್ಯೂಸ್ ನಿಮ್ಗೆ ಗೊತ್ತಾಗ್ಬೋದು. ಬಟ್ ಇವೆಲ್ಲ ಸ್ಟೋರ್ ಮಾಡ್ತಿದ್ರೆ ಡೇಟಾನ, ಬಟ್ ನೀವು ಅದಕ್ಕೆ ಏನೋ ಆಕ್ಟಿವಿಟಿನೇ ಇಲ್ಲ, ಅದಕ್ಕೆ ಬರೀ ಕ್ಯಾಲ್ಕುಲೇಟರ್ ಮಾಡ್ತಿದ್ದೀರಾ. 2+1 ಇದೆ, ಎಲ್ಲ ಕ್ಯಾಲ್ಕುಲೇಷನ್ ಆಪ್ರೇಷನ್ಸ್ಗಳು ಮಾಡ್ಬಿಟ್ಟಿದೆ. ಲೈಕ್ ಇವಾಗ ಇದು ಕ್ಯಾಲ್ಕುಲೇಟ್ರಲ್ಲಿದೆ, ಇಟ್ಸ್ ನಾಟ್ ಎ ಸಾಫ್ಟ್ವೇರ್ ಎಟ್. ಇವಾಗ ಕ್ಯಾಲ್ಕುಲೇಟ್ರಲ್ಲಿದೆ. ಇವಾಗ ಸಾಫ್ಟ್ವೇರಿಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ನಾವು ಆ ಡೇಟಾಗೆ ಕ್ವಶನ್ ಕೇಳಬೇಕು. ಮೀನ್ಸ್ ಡೇಟಾ ಶುಡ್ ಸ್ಟಾರ್ಟ್ ಥಿಂಕಿಂಗ್. ಅದು ಹೆಂಗಪ್ಪ, ಇದೇನಪ್ಪ ಇದು ಹೊಸ ಥರ ಹೇಳ್ತಾ ಇದೆಯಾ ನೀನು ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಮನೆ ಕಟ್ತಾ ಇದ್ರೆ, ಮನೆ ಕಟ್ಟಕ್ಕೆ ರಾ ಮೆಟೀರಿಯಲ್ಸ್ ಇದ್ದಾವೆ. ಇವಾಗ ಈ ರಾ ಮೆಟೀರಿಯಲ್ಸಿಂದ ನಾನು 2 ಫ್ಲೋರ್ ಕಟ್ಬೋದಾ, 3 ಫ್ಲೋರ್ ಕಟ್ಬೋದಾ? ಇಟ್ಕೆಗಳು ತೊಗೊಂಡೆ ಅಂತ ಅಂದ್ಕೊಳ್ಳಿ. ಅದನ್ನು ಕೇಳಬೇಕು, ಈ ಇಟ್ಕೆ ಸಾಕಾ ನಮ್ಮ ಮನೆ ಕಟ್ಟಕ್ಕೆ? ಈ ಐರನ್ ಇದೆಯಲ್ಲ, ಈ ಐರನ್ ಸಾಕಾ ನಮ್ಮ ಮನೆ ಸ್ಟ್ರೆಂತ್ನ ಹೋಲ್ಡ್ ಮಾಡೋಕ್ಕೆ? ನಮಗೆ ಈ ಸ್ಯಾಂಡ್ ಇದೆ ಸಾಕಾ ಅದನ್ನು ಗಿಲಾವ್ ಮಾಡೋಕ್ಕೆ? ಇವೆಲ್ಲ ಕ್ವಶನ್ ಕೇಳ್ಬೇಕು ನೀವು ಅಲ್ವಾ? ಆವಾಗಲೇ ಅದಕ್ಕೊಂದು ಮೀನಿಂಗ್ ಬರೋದು, ಅವಾಗ ನೀವು ಮನೆ ಕಟ್ಟಕ್ಕಾಗೋದು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ನೀವು ಕ್ಯಾಲ್ಕುಲೇಟರಿಂದ ಸಾಫ್ಟ್ವೇರಿಗೆ ಹೋಗ್ತಾ ಇದ್ದೀರಾ ಅಂದರೆ ದಿಸ್ ಈಸ್ ದ ಮೂಮೆಂಟ್ ಯುವರ್ ಕೋಡ್ ಗೋಸ್ ಫ್ರಮ್ ಕ್ಯಾಲ್ಕುಲೇಟರ್ ಟು ಸಾಫ್ಟ್ವೇರ್. ಈ ಪಾರ್ಟಿಂದ ಯುವರ್ ಪ್ರೋಗ್ರಾಮ್ ವಿಲ್ ಸ್ಟಾರ್ಟ್ ಥಿಂಕಿಂಗ್. ಇವಾಗ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ಅಂದರೆ ಇವಾಗ ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀಯಾ. ಮೋಸ್ಟ್ ಬೇಸಿಕ್ ಕ್ವಶನ್ ನಾವು ಏನು ಕೇಳ್ಬೋದು, ಅದೇ ಎಸ್ ಆರ್ ನೋ, ಹೌದಾ ಇಲ್ವಾ? ಈ ಬ್ರಿಕ್ಸ್ ನಮ್ಮ ಮನೆ ಕಟ್ಟಕ್ಕೆ ಸಾಲತ್ತಾ ಇಲ್ವಾ? ಎಸ್ ಆರ್ ನೋ. ಇದಕ್ಕೆ ನಾವು ಬೂಲಿಯನ್ ಅಂತ ಕರಿತೀವಿ, ಬೂಲಿಯನ್ ಟೈಪ್ ಅಲ್ವಾ? ಇದೇ ನಮ್ಮ ಇವತ್ತಿನ ಅಜೆಂಡಾ. ಈ ಬೂಲಿಯನ್ ಟೈಪ್ನ ಅರ್ಧಿ ಕೊಡಬೇಕು. ಈ ಟೈಪ್ ಬಗ್ಗೆ ಯಾರು ನಿಮಗೆ ಇಂಟರ್ವ್ಯೂರ್ ಕ್ವಶನ್ ಕೇಳಕ್ಕೆ ಬಂದರೆ ನೀವು ಹೇಳೋ ಆನ್ಸರ್ ನೋಡಿ ಅವರು ಸೈಕ್ ಆಗಿಬಿಡ್ಬೇಕು. ಹೇಳಿ ಸೈಕ್ ಆಗಿಬಿಡ್ಬೇಕು. ಇವಾಗ ಬೂಲಿಯನ್ ಟೈಪ್ ಅಂತ ನಿಮ್ಗೆ ಗೊತ್ತಾಯಿತು, ಟ್ರೂ ಫಾಲ್ಸ್, ಹೌದಾ ಇಲ್ವಾ ಅಂತ ಕೇಳಬೇಕು. ಅದಕ್ಕೋಸ್ಕರ ನಾವೇನಾರ ಇದನ್ನು ಕಾಪಿ ಪೇಸ್ಟ್ ಮಾಡಿ ಪ್ರಿಂಟ್ ಮಾಡಿದ್ರೆ ಟ್ರೂ ಫಾಲ್ಸ್ ಮತ್ತು ಟೈಪ್ ಚೆಕ್ ಮಾಡಿದ್ರೆ ಇಲ್ಲಿ ನಮಗೆ ಟ್ರೂ ಫಾಲ್ಸ್ ಮತ್ತು ಟೈಪ್ ಬರ್ತಾ ಇದೆ, ಟೈಪ್ ಬೂಲಿಯನ್ ಅಂತ ಇದೆ. ಇವಾಗ ಗೊತ್ತಾಯಿತು, ಹೌದು ಬೂಲಿಯನ್ ಅನ್ನೋದು ನಾವು ಇಮ್ಯಾಜಿನ್ ಮಾಡ್ತಾ ಇಲ್ಲ, ರಿಯಲ್ ಆಗಿದೆ ಇದು ಪೈಥಾನಲ್ಲಿ ಅಂತ ಗೊತ್ತಾಯಿತು. ಬಟ್ ಇದಾದಮೇಲೆ ನಾವು ಇದು ಹೀಪಲ್ಲಿ ಹೆಂಗೆ ಸ್ಟೋರ್ ಆಗುತ್ತೆ ಅನ್ನೋದು ತಿಳ್ಕೊಬೇಕು. ಅದನ್ನೇ ನಾನು ಕೆಳಗೆ ಹೇಳಿದ್ದೀನಿ. ಇಲ್ಲಿ ನೋಡಿ ಹೆಂಗಾಗುತ್ತೆ ಅಂದರೆ, ಇವಾಗ ಎಕ್ಸ್ ಅಂದರೆ ಟ್ರೂ ಅಂತ ಮಾಡಿದ್ದೀನಿ. ಎಕ್ಸ್ ಇವಾಗ ಸ್ಟ್ಯಾಕಿಗೆ ಹೋಗುತ್ತೆ, ಟಕ್ ಅಂತ ಮೆಂಟಲ್ ಮಾಡಲ್ ನಿಮಗೆ ಸ್ವಿಚ್ ಆಗ್ಬಿಡ್ಬೇಕು. ಇವಾಗ ಟ್ರೂ ಅಂದರೆ ಇವಾಗ ಟ್ರೂ ಅನ್ನೋದು ಒಂದು ವ್ಯಾಲ್ಯೂ, ಇದಕ್ಕೆ ಟೈಪ್ ಏನು ಬೂಲಿಯನು, ID ಅದಕ್ಕಿದೆ. ಆವಾಗ ಏನಾಗುತ್ತೆ, ಈ 3 ಪ್ರಾಪರ್ಟಿ ಇದ್ದಾಗ ಅದಕ್ಕೆ ಆಬ್ಜೆಕ್ಟ್ ಅಂತ ಕರಿತೀವಿ ಅನ್ನೋದು ನಿಮಗೆ ಗೊತ್ತಾಯಿತು ಅಲ್ವಾ? ಇಷ್ಟೇ ಸಾಲಲ್ಲ, ಇವಾಗ ಟ್ರೂ ಆ್ಯಂಡ್ ಫಾಲ್ಸ್ ಆರ್ ಸಿಂಗಲ್ಟನ್ ಅಂತ ಹೇಳ್ತಾ ಇದ್ದೀನಿ. ಏನು ಸಿಂಗಲ್ಟನ್ ಅಂದರೆ ಬನ್ನಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಏನಪ್ಪ, ಎಕ್ಸ್ ಈಸ್ ಈಕ್ವಲ್ ಟು ಟ್ರೂ ಅನ್ನೋದನ್ನು ನಾವು ಕನ್ಸಿಡರ್ ಮಾಡಿದ್ವಿ. ಏನಪ್ಪ ಈ ಟ್ರೂ ಅನ್ನೋದು ಕನ್ಸಿಡರ್ ಮಾಡಿ, ಇವಾಗ ಗೊತ್ತಾಯಿತು ಇದು ಹೋಗ್ಬಿಟ್ಟು ಸ್ಟ್ಯಾಕಲ್ಲಿ ಕೂರುತ್ತೆ, ಈ ಟ್ರೂ ಹೋಗ್ಬಿಟ್ಟು ಇವಾಗ ನಮಗೆ ಹೀಪಲ್ಲಿ ಕೂರುತ್ತೆ ಅನ್ನೋದು ಗೊತ್ತಾಯಿತು. ಇವಾಗ ಇಷ್ಟು ಗೊತ್ತಾದ ತಕ್ಷಣ ಸಾಲತ್ತಾ? ನೋಡಿ ಹೀಪಲ್ಲಿ ಕೂರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಲ್ವಾ? ಬಟ್ ಏನಾಗ್ತಿದೆ ಇಲ್ಲಿ ಬೇಸಿಕಲಿ, ಇಲ್ಲಿ ಹೋಗಿ ಕುತ್ಕೊಂಡಾಗ ಇದಕ್ಕೊಂದು ID ಜನ್ರೇಟ್ ಆಗುತ್ತೆ ಅಲ್ವೇನಪ್ಪ? ಇವಾಗ ID ಜನ್ರೇಟ್ ಆಯ್ತು ಇಲ್ಲಿ. ಬಟ್ ಅವ್ರಿಗೆ ಇದಕ್ಕೆ ಸಿಂಗಲ್ಟನ್ ಅಂತಾರೆ. ಏನಕ್ಕಂದರೆ ಪೈಥಾನು ನಿಮಗೊಂದು ನಂಬರ್ ಹೇಳಿದ್ದೆ ನೆನಪಿದೆಯಾ, -π ಇಂದ 256 ತನಕ ನೀವು ಪೈಥಾನ್ ರನ್ ಮಾಡಬೇಕು, ಆಟೋಮೆಟಿಕಲಿ ಹೋಗ್ಬಿಟ್ಟು ಇಷ್ಟು ವ್ಯಾಲ್ಯೂ ಹೋಗಿ ಹೀಪಲ್ಲಿ ಕೂತಿರತ್ತೆ. ನೀವು x = 10 ಅಂತ ಕೊಟ್ಟರೆ ಈ 10 ಮುಂಚೆನೇ ಇರೋದ್ರಿಂದ ಅದು ಎಲ್ಲಿರುತ್ತೆ ಅಲ್ಲೇ ಹೋಗಿ ಪಾಯಿಂಟ್ ಮಾಡುತ್ತೆ. 10 ಮುಂಚೆನೇ ಇರತ್ತಿದು. ನೀವು ಮತ್ತೆ y = 10 ಅಂತ ಕೊಟ್ಟರು ಇದು ಹೋಗ್ಬಿಟ್ಟು ಅದೇ ಸೇಮಿಗೆ ಪಾಯಿಂಟ್ ಮಾಡುತ್ತೆ, ಹೊಸದು ಕ್ರಿಯೇಟ್ ಮಾಡಲ್ಲ ಅಂತ ನಿಮಗೆ ಹೇಳಿದ್ದೆ. ಯಾಕೆ ಬೇಕಂತ ಎಫಿಷಿಯನ್ಸಿ ಮೇಂಟೈನ್ ಮಾಡೋಕ್ಕೆ ಹಿಂಗೆ ಕೋಡ್ ಬರೆದಿದ್ರು. ಆ ಕೋಡ್ ಸ್ನಿಪೆಟ್ಟಿಂದು ನಿಮಗೆ ಗೆಟಬ್ ಲಿಂಕ್ ಕೂಡ ನಾನು ಹಾಕಿದ್ದೆ ಅಲ್ವಾ? ಇದೇ ಥರ ಟ್ರೂನು ವರ್ಕ್ ಆಗುತ್ತೆ. ಟ್ರೂನು ಮುಂಚೆನೇ ಹಾಕ್ಬಿಟ್ಟಿರ್ತಾರೆ. ಇವಾಗ ಟ್ರೂನು ಹೀಪಲ್ಲಿ ಮುಂಚೆನೇ ಹಾಕ್ಬಿಟ್ಟಿದ್ದಾರೆ, ಫಾಲ್ಸ್ ಅನ್ನೋದನ್ನು ಮುಂಚೆನೇ ಹಾಕ್ಬಿಟ್ಟಿದ್ದಾರೆ. ಇವಾಗ ಏನಾಗುತ್ತೆ, ಇವಾಗ ID ಸೇಮ್ ಇರುತ್ತೆ. ನೀವು ಇವಾಗ ಎಷ್ಟೇ ಕೊಡಿ, y = ಟ್ರೂ ಕೊಡಿ, z = ಟ್ರೂ ಕೊಡಿ, ಎಷ್ಟಾರ ಅದಕ್ಕೆ ಟ್ರೂ ಅನ್ನೋದು ಅಸೈನ್ ಮಾಡಿ, ಆ ಟ್ರೂ ಹೋಗಿ ಅಲ್ಲೇ ಹೋಗಿ ಪಾಯಿಂಟ್ ಮಾಡುತ್ತೆ. ಗೊತ್ತಾಯ್ತಾ? ಇವಾಗ ಟ್ರೂ ಹೋಗಿ ಅಲ್ಲೇ ಹೋಗಿ ಪಾಯಿಂಟ್ ಮಾಡುತ್ತೆ ಹೊರತು ಬಟ್ ಬೇರೆ ಕಡೆ ಇದೇ ಹೋಗಲ್ಲ ಅದು. ಯಾಕಂದರೆ ಎಫಿಷಿಯನ್ಸಿಗೆ ಅವ್ರಿಗೆ ಗೊತ್ತು, ಪೈಥಾನಿಗೆ ಗೊತ್ತು ಇಷ್ಟು ನಂಬರ್ಸ್ಗಳು ನಾವು ಯೂಸ್ ಮಾಡ್ತೀವಿ ನಾರ್ಮಲಿ ಅಂತ. ಎಫಿಷಿಯನ್ಸಿಗೋಸ್ಕರ ಅವ್ರೇನು ಮಾಡಿದ್ರು, ಮುಂಚೆನೇ ಹೀಪಲ್ಲಿ ಹಾಕ್ಬಿಡ್ತಾರೆ ಹೋಗಿ, ಮತ್ತೋಗಿ ಹಾಕೋದೇ ಬೇಕಾಗಿಲ್ಲ. ಈ PVMಗೆ PVM ತಾನೇ ಇವೆಲ್ಲ ಕೆಲಸ ಮಾಡೋದು.
ಪಿ ವಿ ಎಮ್ ಮುಂಚೆ ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಈ ಪಿ ವಿ ಎಮ್ಮು ಎಲ್ಲ ಕಡೆ ಓಡಾಡೋದು. ಈ ಪಿ ವಿ ಎಮ್ಮಿಗೆ ಜಾಸ್ತಿ ಕೆಲಸ ಇಲ್ಲ ಇವಾಗ. ಜಸ್ಟ್ ಮುಂಚೆನೇ ಇರುತ್ತೆ, ಅದಕ್ಕೆ ಪಾಯಿಂಟ್ ಮಾಡಲ್ಲ, ಜಾಗ ಇದೆ ಅಂತ ಕೂತ್ಬಿಡೋದು, ಮುಗೀತು ಅಲ್ವಾ. ಅದಕ್ಕೋಸ್ಕರ ಎಫಿಷಿಯನ್ಸಿ ಮಾಡಿದ್ದಾರೆ ಇದನ್ನು. ಬಟ್ ಇದು ಮಾಡಿರೋದು ರಿಯಲಿ ನಾವು ಅನ್ಕೊತಿರೋದು ಸತ್ಯನಾ, ಇಲ್ಲಾಂದ್ರೆ ಏನೋ ಡೌ ಹೊಡಿತಾವರ ಇಲ್ಲಿ ಅಂತ ನಾವು ತಿಳ್ಕೊಬೇಕು ಅಲ್ವಾ. ನಾವು ನಿನ್ನೆ ಏನಂತ ಹೇಳಿದ್ವಿ, ಪ್ರತ್ಯಕ್ಷವಾಗಿ ನೋಡೋರು ಕೂಡ ಪ್ರಮಾಣಿಸಿ ನೋಡಬೇಕು. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಪ್ರಮಾಣಿಸೇ ನೋಡೋದು. ಹಾಗಾಗಿ ನಾವು ಪ್ರಮಾಣಿಸಿ ನೋಡೋಣ. ಇವಾಗ ಬನ್ನಿ, ಇವಾಗ ನಾವು ಅನ್ಕೊತಿರೋ ಟಾಪಿಕ್ಕು ಮುಂಚೆನೇ ಇರುತ್ತೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಿಂಗಲ್ ಟನ್ ಅಂತ ಕರೀತಾರೆ. ನಿಮಗೇನೋ ಮೋಸ್ಟ್ ಪ್ರಾಬ್ಲಿ ನಿಮ್ಮ ಚಾಪ್ಟರ್ಸಲ್ಲಿ ಇರ್ಬೋದು ಕೂಡ, ಅದು ಏನಂತ ನಿಮ್ಗೆ ಗೊತ್ತಿರಲ್ಲ. ಇದೇ ಸಿಂಗಲ್ ಟನ್, ಯಾಕಂದರೆ ಮುಂಚೆನೇ ಅವರು ಹೀಪಲ್ಲಿ ಹಾಕ್ಬಿಟ್ಟಿರ್ತಾರೆ. ಏನೇ ಮಾಡೋ ಅದಕ್ಕೆ ಹೋಗಿ ಪಾಯಿಂಟ್ ಮಾಡ್ತಾರೆ, ಬಿಕಾಸ್ ಆಫ್ ಎಫಿಷಿಯನ್ಸಿ. ಇವಾಗ ನೋಡಿ, ಎ ಇಸ್ಕ್ವಲ್ ಟು ಟ್ರೂ ಅಂತಾಗಿದೆ, ಬಿ ಇಸ್ಕ್ವಲ್ ಟು ಟ್ರೂ ಅಂತಾಗಿದೆ. ನಮ್ಮ ಪ್ರಕಾರ ಏನಾಗಬೇಕಿತ್ತು, ಇವಾಗ ಸಪ್ರೇಟ್ ಐ ಡಿ ಇರಬೇಕಿತ್ತು ಇವಾಗ ಅಲ್ವಾ. ರನ್ ಮಾಡೋಣ, ನಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಸಪ್ರೇಟ್ ಐ ಡಿ ಇರಬೇಕಿತ್ತು, ಯಾಕಂದರೆ ಇದು 2 ವೇರಿಯಬಲ್. ಬಟ್ ನಾವು ಐ ಡಿ ಪ್ರಿಂಟ್ ಮಾಡಿದ್ದೀವಿ. ಐ ಡಿ ಈಸ್ ಎ ಪ್ರೂಫ್ ಚೆಕಿಂಗ್ ಟೂಲ್. ಎಲ್ಲಿದೆ ಹೀಪಲ್ಲಿ ಅಂತ ಗೊತ್ತಾಗಬೇಕು. ಎ ಇದು ಬಿ ನೋಡಿ, 2 ನಂಬರ್ ಸೇಮ್ ಇದೆಯಾ? ಸೇಮ್ ಇದೆ ಅಂದರೆ ವಾಟ್ ಈಸ್ ದ ಮೀನಿಂಗ್ ಏನು? ಅದೇ ಐ ಡಿಗೆ ಪಾಯಿಂಟ್ ಮಾಡ್ತಾ ಇದೆ 2 ಅಂತ ಅರ್ಥ ಅಲ್ವಾ. ಇದಾದಮೇಲೆ ಪ್ರಿಂಟ್ ಎ ಈಸ್ ಬಿ, ಇಲ್ಲಿ ಟ್ರೂ ಅಂತ ಬಂತು. ಈಸ್ ಅಂದ್ರೇನು? ಈಸು ನಾವು ಐಡೆಂಟಿಟಿ ಚೆಕ್ ಮಾಡ್ತೀವಿ, ಡಬಲ್ ಈಕ್ವಲ್ಸ್ ಟು ನಾವು ವ್ಯಾಲ್ಯೂ ಚೆಕ್ ಮಾಡ್ತೀವಿ ಅನ್ನೋದು ಮುಂಚೆನೇ ಹೇಳಿದ್ದೀನಿ ನಿಮಗೆ. ಈಸ್ ಅದಕ್ಕೆ ಇವಾಗ ನಾವು ಐಡೆಂಟಿಟಿ ಚೆಕ್ ಮಾಡಿದಾಗ ಇಲ್ಲಿ ಟ್ರೂ ಅಂತ ಆಯಿತು, ಸೇಮ್ ಆಬ್ಜೆಕ್ಟ್ ಇನ್ ದ ಹೀಪ್ ಅಂತ ಹೇಳ್ತಾ ಇದ್ದೀವಿ. ಓಕೆ ಅಪ್ಪ ಬಿಡು, ಇದು ಆಗೋಯ್ತು. ಸಿ ಇಸ್ ಈಕ್ವಲ್ ಟು 10 ಗ್ರೇಟರ್ ದ್ಯಾನ್ 5 ಅಂದರೆ ಮೀನಿಂಗ್ ಏನು? 10 ಗ್ರೇಟರ್ ದ್ಯಾನ್ 5ಯಾ? ಹೌದು ಅನ್ನೋದಕ್ಕೆ ಮೀನಿಂಗ್ ಏನು? ನಮ್ಮ ಪೈಥಾನಲ್ಲಿ ಟ್ರೂ ಅನ್ನೋದಕ್ಕೂ ನಂಬರ್ ಏನಿದೆ ನೋಡಿ. ನೀವು ಏನೇ ಟ್ರೂ ಬರಲಿ ಉಲ್ಟಾ ಸೀದಾ, ಅದಕ್ಕೆ ಅದೇ ಐ ಡಿಗೆ ಹೋಗಿ ಹೀಪಲ್ಲಿ ಹೋಗಿ ಪಾಯಿಂಟ್ ಮಾಡುತ್ತೆ. ಇದಕ್ಕೆ ಹೊಸ ಐ ಡಿ ಕ್ರಿಯೇಟ್ ಮಾಡಲ್ಲ. ಇದೇ ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ತಿಳ್ಕೊಬೇಕಾಗಿರೋದು. ಅದಕ್ಕೆ ನಾವು ಅಫಿಷಿಯಲಿ ಅದನ್ನು ಕರಿತೀವಿ ಟ್ರೂ ಆ್ಯಂಡ್ ಫಾಲ್ಸ್ ಆರ್ ಸಿಂಗಲ್ ಟನ್ಸ್. ಇವಾಗ ನೀವೆಲ್ಲರೂ ಹೇಳೋದು ಕೇಳಿದ್ದೀರಾ, ಟ್ರೂ ಅಂದರೆ 1 ಅಂತಾರೆ, ಫಾಲ್ಸ್ ಅಂದರೆ 0 ಅಂತಾರೆ ಅಲ್ವೇನಪ್ಪ. ಟ್ರೂ ಅಂದರೆ 1, ಫಾಲ್ಸ್ ಅಂದರೆ 0 ಅಂತ ನೀವು ಹೇಳೋ ಅನಾಲಜಿ ಕೇಳಿದ್ದೀರಾ. ಹೌದು, ಮತ್ತು ಹಂಗಾರೆ ಇದೇ ಯೂಸ್ ಮಾಡ್ಬೋದಲ್ಲ. ಇದನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರಪ್ಪ? ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು? ಸುಮ್ಮನೆ ಯಾಕೆ ಹೊಸದು ಇದು ಮಾಡಿಬಿಟ್ಟಿದ್ದಾರೆ ಇವರು ಅಂತ ನಿಮಗೆ ಅನ್ಸಲ್ವಾ? ಹೌದು, ನೀವು ಹೇಳ್ತಿರೋದು ಕರೆಕ್ಟು. ಇದು ಮುಂಚೆ ಇದನ್ನು ಹಿಂಗೆ ಯೂಸ್ ಮಾಡ್ತಾ ಇದ್ರು. ಆಮೇಲೆ 2002 ಅಲ್ಲಿ ಬನ್ನಿ ತೋರಿಸ್ತೀನಿ ನಿಮಗೆ, ಅದು ಅನಾಲಜಿ ತೋರಿಸ್ತೀನಿ. ಯಾಕಂದರೆ ಇವೆಲ್ಲ ನಿಮಗೆ ತಿಳ್ಕೊಂಡಿರ್ಬೇಕು ರೀ, ಇಲ್ಲಾಂದರೆ ನಿಮಗೆ ಇಷ್ಟು ಗೊತ್ತಾಗಲ್ಲ. ನೋಡಿ ಏನಾಗುತ್ತೆ ಇಲ್ಲಿ ನೋಡಿ, ಅದನ್ನು ಹೇಳ್ತೇನೆ. ಬೂಲಿಯನ್ ಇಸ್ ಎ ಸಬ್ಸೆಟ್ ಆಫ್ ಇಂಟಿಜರ್. ವೈ ಡಸ್ ಬೂಲಿಯನ್ ಈವನ್ ಎಕ್ಸಿಸ್ಟ್? ಯಾಕೆ ಅಂತ ಕೇಳ್ತಾ ಇದ್ದೀನಿ. ಬಿಫೋರ್ ಪೈಥಾನ್ 2.3 year 2022 there is no boolean type in the Python. Programmers using 1 for true, 0 for false, just like C language. ಆಮೇಲೆ ಪ್ರಾಬ್ಲಮ್ ಏನಾಯಿತು? ರಿಟರ್ನ್ 1, ಇಟ್ ಈಸ್ ಎ ಎಸ್ ಆರ್ ನೋ. ಇವಾಗ ಏನಾಗ್ತಾ ಇದೆ ಅಂದರೆ ನೋಡಿ, ನಿಮಗೆ ಕನ್ಫ್ಯೂಷನ್ ಆಗಲ್ವಾ? ಫಾರ್ ಎಕ್ಸಾಂಪಲ್, ಇವಾಗ ಈಸ್ ಮೆಂಬರ್ ಈಸ್ ಈಕ್ವಲ್ ಟು ಇವಾಗ 1 ಅಂತ ಇತ್ತು ಅಂತ ಅಂದ್ಕೊಳ್ಳಿ. ಈ 1 ಅಂದು ಟ್ರೂ ಅಂತಲೂ ಅರ್ಥ ಮಾಡ್ಕೋಬೋದು. ಇವಾಗ ಮೆಂಬರು ಒಬ್ಬನೇ ಇದ್ದಾನೆ ಮೆಂಬರು ಅಂತಲೂ ಅರ್ಥ ಮಾಡ್ಕೋಬೋದು. ಬಟ್ ಇವಾಗ ಕನ್ಫ್ಯೂಷನ್, ಈಸ್ ಮೆಂಬರ್ ಈಸ್ ಈಕ್ವಲ್ ಟು ಟ್ರೂ ಅಂತ ಇದ್ದರೆ ಇವಾಗ ನಮಗೆ ಅರ್ಥ ಆಗುತ್ತೆ, ಹೌದು ಅವ್ನು ಮೆಂಬರು ಅಂತ. ಇಲ್ಲಿ ಇದು ನಂಬರ್ ಅಂತಲೂ ಕನ್ಸಿಡರ್ ಮಾಡ್ಬೋದಲ್ಲ. ಇವಾಗ 1 ಅನ್ನೋದನ್ನು ನಾವು ಟ್ರೂ ಅಂತ ಯಾರಿಗೆ ಗೊತ್ತು? ಕನ್ಫ್ಯೂಷನ್ ಆಗ್ಬಿಡುತ್ತೆ ಇವಾಗ. ಅದಕ್ಕೋಸ್ಕರನೇ ಇವರು ಫೌಂಡರ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟ ಇದನ್ನು, ತಲೆ ಬೆಳೆಸಿ ಬೇಡ ಇದನ್ನು ಅಂತ ಗಿಡ ನೋಡಿ ಹೇಳಿ ಏನು ಮಾಡಿದ್ದಾನೆ, ರೋಡ್ ದ ಪಿಪ್ 285. ನಿಮಗೆ ಅವತ್ತೇನಂತ ಹೇಳಿದ್ದೆ, ನಿಮಗೆ ಏನೇ ಕೋಡ್ ಪುಷ್ ಮಾಡಬೇಕಂದ್ರೂ ಅದಕ್ಕೊಂದು ಗೈಡ್ಲೈನ್ಸು, ಅದಕ್ಕೊಂದು ಸ್ಟ್ರಕ್ಚರು, ಅದಕ್ಕೊಂದು ರೀತಿ ಅಂತ ಇರುತ್ತೆ. ಆವಾಗ ನೀವು ಕೂಡ ಪೈಥಾನ್ ರೆಪಾಸಿಟರಲ್ಲಿ ಹೋಗಿ ಕಮಿಟ್ ಮಾಡ್ಬೋದು. ಇವಾಗ ಈ ಪಿಪ್ 8ನ ಹೊಡೆದ್ರೆ ಬನ್ನಿ ಬ್ರೌಸರಿಗೆ ಕರ್ಕೊಂಡು ಹೋಗ್ತೀನಿ, ನೋಡಿ ಏನಂತ ಇದೆ ಅಂತ. ಪಿಪ್ 285 ಆ್ಯಡಿಂಗ್ ಎ ಬೂಲಿಯನ್ ಟೈಪ್. ಏನು ನೋಡಿ, ಯಾವಾಗ ಹಾಕಿರೋದು? 2002 ಅಲ್ಲಿ. ಅದಕ್ಕಿಂತ ಮುಂಚೆ ಇರಲಿಲ್ಲ. ಅದನ್ನು ತಿಳ್ಕೊಳ್ಳಿ. ಅದ್ರ ಬಗ್ಗೆ ಎಲ್ಲ ಓವರ್ವ್ಯೂ ಕೊಟ್ಟಿದ್ದಾರೆ ಇಲ್ಲಿ ಬೂಲಿಯನ್ನು ನೋಡಿ. ಇದು ಅವರು ಕ್ಲಾಸ್ ಬರೆದ್ಬಿಟ್ಟಿದ್ದಾರೆ ಅವರು, ಹಂಗಾಗಿ ನೀವು ಬರೆಯೋದು ಬೇಡ. ಬೂಲಿಯನ್ನ ನೀವು ಯೂಸ್ ಮಾಡಿದ್ರೆ ಸಾಕು. ಅದನ್ನು ಅವರು ಇಂಟ್ಬಿಲ್ಟ್ ಆಗಿ ಬರೆದ್ಬಿಟ್ಟಿದ್ದಾರೆ ಎಲ್ಲದು. ಓಕೆನಾ? ಇಲ್ಲಿಗೆ ಬನ್ನಿ. ಅದೇ ಹೇಳಿರೋದು, ವೈ ಸಬ್ ಕ್ಲಾಸ್ ಆಫ್ ಇಂಟೀಜರ್ ನಾಟ್ ಎ ಸಪ್ರೇಟ್ ಟೈಪ್ ಅಂತ ಕೇಳಿದೆ. ಅದಕ್ಕೆ ಹೇಳ್ತಿರೋದು, ಥೌಸಂಡ್ಸ್ ಆಫ್ ಪೈಥಾನ್ ಪ್ರೋಗ್ರಾಮ್ ಆಲ್ರೆಡಿ ಯೂಸಿಂಗ್ 1 or 0 ಆಸ್ ಎ ಬೂಲಿಯನ್. ಇಫ್ ಬೂಲಿಯನ್ ವಾಸ್ ಎ ಕಂಪ್ಲೀಟ್ಲಿ ನ್ಯೂ ಟೈಪ್, ಆಲ್ ದ್ಯಾಟ್ ಎಕ್ಸಿಸ್ಟಿಂಗ್ ಕೋಡ್ ವುಡ್ ಬ್ರೇಕ್. ಅದಕ್ಕೆ ಅವರು ಅದನ್ನು ಸಪ್ರೇಟ್ ಅಂತ ಮಾಡೋಕ್ಕೋಗಿಲ್ಲ, ಅದನ್ನು 0, 1 ಅಂತಲೇ ಕನ್ಸಿಡರ್ ಮಾಡಿದ್ದಾರೆ. ಬಟ್ ಏನಂದರೆ ಸಪ್ರೇಟ್ ಐಡೆಂಟಿಟಿ ಕೊಟ್ಟುಬಿಟ್ಟಿದ್ದಾರೆ. ಅದಕ್ಕೆ ಮೇಕಿಂಗ್ ಬೂಲಿಯನ್ ಇನ್ಹೆರಿಟೆನ್ಸ್ ಫ್ರಮ್ ದ ಇಂಟ್ ಇಸ್ ಈಕ್ವಲ್ ಟು ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ. ಓಲ್ಡ್ ಕೋಡ್ ಯೂಸಸ್ 1 or 0, ಕೀಪ್ ವರ್ಕಿಂಗ್. ನ್ಯೂ ಕೋಡ್ ಕ್ಯಾನ್ ಯೂಸ್ ಟ್ರೂ ಆರ್ ಫಾಲ್ಸ್. ಅಷ್ಟೇ ಅಲ್ವಾ? ಅವಾಗಿಂದ ಹಿಂಗೆ ಆಗಿರೋದು. ಸೊ ಟ್ರೂ ಈಸ್ 1, ಫಾಲ್ಸ್ ಈಸ್ 0 ಬೈ ಡಿಸೈನ್, ನಾಟ್ ಬೈ ಆಕ್ಸಿಡೆಂಟ್. ಅವರು ಡಿಸೈನಲ್ಲೇ ಹಂಗೆ ಮಾಡಿಬಿಟ್ಟಿದ್ದಾರೆ ಅವರು. ಅಂದರೆ ಹಿಂಗೆ ಈ ಥರ ಮ್ಯಾಥಮೆಟಿಕಲ್ ಆಪ್ರೇಷನ್ ಆದರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನು ನೋಡ್ಬಿಡಿ, ನಿಮಗೆ ಕ್ಲಿಯರಾಗಿ ಒಂದು ಸ್ವಲ್ಪ ಅರ್ಥ ಆಗುತ್ತೆ. ಹೌದು, 1, 0 ಮುಂಚೆ ಇತ್ತು, ಇವಾಗಲೂ ಹಂಗೇನೂ ವರ್ಕ್ ಆಗುತ್ತೆ ಅಂತ.
ಇಲ್ಲಿ ನೋಡಿ ರನ್ ಮಾಡೋದು ಏನಾಯಿತು, ಟ್ರೂ ಟ್ರೂ ಟೂ ಬಂತಿಲ್ಲಿ. ಯಾಕೆ, ಈ ಟ್ರೂ ಅನ್ನೋದು ಸಬ್ಸೆಟ್ ಆಫ್ ಇಂಟೀಜರ್ ಅಂತ ಹೇಳ್ತಾ ಇರೋದು. 1 ಅಂತಲೂ ಬರುತ್ತದು ಮೀನಿಂಗು. ಅದಕ್ಕೆ 1 1 2. ಫಾಲ್ಸ್ ಅಂದರೆ ಎಷ್ಟಾಯಿತು, 0 + 1 1. ಟ್ರೂ ಇಂಟು 10 10 ಅಲ್ವಾ, ಹಂಗೆ ಆಗುತ್ತೆ. ಇದನ್ನ ನೀವು ತಿಳ್ಕೊಂಡಿರ್ಬೇಕು. ಈ ಥರ ಡೆಪ್ತಾಗಿ ಹೋಗ್ಬೇಕು ನೀವು, ಆವಾಗಲೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನಿಮಗೆ ಗಟ್ ಹೊಡೆಯೋದು ಬೇಡ. ಎಕ್ಸಾಮಿಗೆ ಹೋಗ್ಬೇಕಂದ್ರೆ ನೀವು ಕೋಡ್ ಬರೀಬೇಕಂದ್ರೆ ಎಲ್ಲೂ ಗಟ್ ಹೊಡೆಯೋದು ಬೇಕಾಗಿಲ್ಲ. ಗಟ್ ಹೊಡಿಬೇಕು ಯಾವಾಗ ನಿಮಗೆ ಕ್ಲಿಯರಾಗಿ ಗೊತ್ತಿಲ್ಲ ಅಂದಾಗ. ಆ್ಯಸ್ ಎ ಸ್ಟೂಡೆಂಟ್ಸ್, ಆ್ಯಸ್ ಎ ಡೆವಲಪರ್, ಆ್ಯಸ್ ಎ ಸೀನಿಯರ್ ಡೆವಲಪರ್ ಇನ್ ಫ್ಯೂಚರ್ ಆಗೋರಿಗೆ ಈ ಥರ ಥಿಂಕ್ ಮಾಡಬೇಕು ನಾವು. ಎಲ್ಲ ಪ್ಯಾರಾಮೀಟರ್ಸ್ ನೀವು ತಲೆ ಕೆಡ್ಸ್ಕೊಂಬೇಡಿ. ಈ ವಿಡಿಯೋ ಇರೋದ್ರಿಂದ ತಲೆನೇ ಕೆಡ್ಸ್ಕೊಂಬೇಡಿ. ಈ ಸೀರೀಸ್ ಕಂಪ್ಲೀಟ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಪಿಕ್ಚರ್ ಬರುತ್ತೆ. ನೀವು ಮಚ್ ಬೆಟರ್ ದ್ಯಾನ್ ಎನಿ ಅದರ್ ಪೈಥಾನ್ ಡೆವಲಪರ್ ಆಗಿಬಿಡ್ತೀರಾ. ಅದಕ್ಕೋಸ್ಕರನೇ 1% ಡೆವಲಪರ್ ಅಂತ ನಾನು ಇಟ್ಟಿರೋದು ಇದಕ್ಕೆ. ಇವಾಗ ನೋಡಿ ಪ್ರಿಂಟ್ ಸಮ್ ಆಫ್ ಇದು ಮಾಡಿಬಿಟ್ರೆ ಸಮ್ ಆಫ್ ಅಂತ ಹೇಳಿದ್ದೇನೆ ಅಲ್ವಾ. ಇದು ಲಿಸ್ಟಲ್ಲಿ ಇರಬೇಕು. ಲಿಸ್ಟ್ ಅಂದರೆ ಗೊತ್ತಿಲ್ಲ, ತಲೆ ಕೆಡ್ಸ್ಕೊಂಬಿಡಿ. ಬಟ್ ಆರ್ಡರ್ ಕಲೆಕ್ಷನ್ ಅಂತ ಅಂದ್ಕೊಳ್ಳಿ. ಟ್ರೂ ಟ್ರೂ ಫಾಲ್ಸ್ ಟ್ರೂ ಆದರೆ ಏನಾಗುತ್ತೆ, ಸಮ್ ಆದರೆ 3 ಆಗುತ್ತೆ. ಯಾಕಂದರೆ ಟ್ರೂ ಅನ್ನೋದು 1, ಫಾಲ್ಸ್ ಅನ್ನೋದು 0 ಅಂತ ಆಗುತ್ತೆ ಅಂತ ಐಡಿಯಾಲಜಿ ನಾವು ಮಾಡ್ಕೊಂಬಿಟ್ಟಿದ್ದೀವಿ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ರಿಯಲ್ ವರ್ಡ್ ಯೂಸ್ ಕೇಸ್ ಯಾವಾಗ ಯೂಸ್ ಮಾಡ್ತೀವಿ ಅಂತಲೂ ಹೇಳಿದ್ದೀನಿ ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಇವೆಲ್ಲ ಯೂಸ್ ಕೇಸ್ ಇಲ್ಲ ಅಂತ ಅನ್ಕೊಂಬಿಡಿ. ಇವೆಲ್ಲದಕ್ಕೂ ಯೂಸ್ ಕೇಸ್ ಇದ್ದಾವೆ. ನಿಮ್ಮ ಏನು ಕ್ವಶನ್ ಕೇಳ್ತೀರಾ ಡೇಟಾಗೆ ಅದ್ರ ಮೇಲೆ ಡಿಪೆಂಡ್. ನೀವು ಎಲ್ಲ ಥರ ಮೆಥಡ್ಸ್ಗಳನ್ನು ಕಲ್ತಿದ್ದಾಗ, ನೀವು ಬುಲಿಯನ್ ರಿಯಲಿ ಏನು ಮಾಡತ್ತೆ ಅಂತ ಗೊತ್ತಿದ್ದಾಗ ನೀವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇರೋದಲ್ಲಿ. ಓಕೆನಾ. ನೋಡಿ ಬೂಲ್ ಕನ್ಸ್ಟ್ರಕ್ಟರ್ ಬಗ್ಗೆ ಫ್ಯೂಚರ್ ಹೇಳ್ತೀನಿ ಉಪ್ಸ್ ಕಾನ್ಸೆಪ್ಟ್ ಮಾಡ್ಬೇಕಾರೆ. ಬಟ್ ಬೂಲ್ ಅನ್ನೋದು ಒಂದು ಕೀವರ್ಡ್ ಇದೆ. ಇದೇನು ಮಾಡುತ್ತೆ ಇವಾಗ ನೋಡಿ, ಇದು ಇಂಟ್ರೆಸ್ಟಿಂಗ್ ಆಗೋ ಒಂದು ಸ್ವಲ್ಪ ಇದೆ. ಇದ್ರ ಬಗ್ಗೆನೂ ತಿಳ್ಕೊಂಬಿಡಿ. ಯಾಕಂದರೆ ಇವೆಲ್ಲ ತಿಳ್ಕೊಂಬಿಟ್ರೆ ನಮ್ಮ ಟೂಲ್ ಕಿಟ್ಟಲ್ಲಿ ಇರಬೇಕು ಇವೆಲ್ಲ. ಬೂಲಿಯನ್ ಅಂತ ಬಂದ ತಕ್ಷಣ ಇವೆಲ್ಲ ತಲೆಗೆ ಬಂದ್ಬಿಡಬೇಕು, ಇವೆಲ್ಲ ಇದಾವೆ ನಮ್ಮ ಹತ್ರ ಅಂತ ತಿಳ್ಕೊಬಿಡ್ಬೇಕು. ನೀವು ಎಕ್ಸಾಮಲ್ಲಿ ಬರೆದ್ರು, ಎಕ್ಸಾಮ್ ನಮ್ಮ ಸ್ಟೂಡೆಂಟ್ ಆಗಿರೋ ಎಕ್ಸಾಮಲ್ಲಿ ಬರೆದು ತಲೆ ಕೆಡ್ಸ್ಕೊಬಿಡ್ಬೇಕು. ಇಲ್ಲ ಪ್ರೊಫೆಸರ್ಸ್ ಇದು ಎಲ್ಲಿಂದ ಕಲ್ತ್ಕೊಂಬಂದೆ ಗುರು ನೀನು ಅಂತ, ಆಯಿತಾ. ಹಂಗೆ ಬರಿಬೇಕು ನೀವು. 1 ಅಂದರೆ ಟ್ರೂ, 0 ಅಂದರೆ ಫಾಲ್ಸ್. 0 ಅಂದರೆ ಫಾಲ್ಸ್ ತಾನೇ. ಆಮೇಲೆ ಇದು ಹಲೋ ಅಂದರೆ ಟ್ರೂ, ಯಾಕೆ ಅಲ್ಲಿ ಸ್ಟ್ರಿಂಗ್ ಇದೆ ಅಂತ ಅರ್ಥ. ಇಲ್ಲಿ ಎಂಟಿ ಸ್ಟ್ರಿಂಗ್ ಕೊಟ್ಟರೆ ಫಾಲ್ಸ್ ಬಂತು. ಇವಾಗ ಎಂಟಿ ಕೊಟ್ಟರೆ ಫಾಲ್ಸ್ ಬಂತು. ಓಕೆನಾ. ಇವಾಗ ನೀವು ಕೇಳ್ಬೋದು, ಇಲ್ಲಿ ನಾನು ಫಾಲ್ಸ್ ಹಾಕ್ತೀನಿ ಏನಾಗುತ್ತೆ ಇವಾಗ ಇಮ್ಯಾಜಿನ್ ಮಾಡಿ ಏನಾಗ್ಬೋದು. ಇಲ್ಲಿ ಫಾಲ್ಸ್ ಕೊಟ್ಬಿಟ್ಟಿದ್ದೀನಿ ನಾನು, ಏನಾಗ್ಬೋದು ರನ್ ಮಾಡಲಾ ಏನಾಗುತ್ತೆ ಅಂತ ನೋಡಿ. ಏನಾಯಿತು 1 2 3 1 2 3 ಹಾಂ ಫಾಲ್ಸ್ ಕೊಟ್ಟರೆ ಟ್ರೂ ಬಂತಲ್ಲ ಗುರು. ಇಲ್ಲಿ ಫಾಲ್ಸ್ನ ಇದು ಏನು ಚೆಕ್ ಮಾಡೋದು, ಫಸ್ಟ್ ಆಫ್ ಆಲ್ ಬೂಲ್ ಏನು ಚೆಕ್ ಮಾಡುತ್ತೆ, ವ್ಯಾಲ್ಯೂ ಇದೆಯೋ ಇಲ್ಲೋ ಹೇಗೆ ಅದ್ರ ಬಗ್ಗೆ ಚೆಕ್ ಮಾಡುತ್ತೆ. ನೀನು ಸ್ಟ್ರಿಂಗಲ್ಲಿ ಹಾಕ್ಬಿಟ್ರೆ ಸ್ಟ್ರಿಂಗ್ ಇದೆಯೋ ಅಥವಾ ಇಲ್ವೋ ಅದನ್ನೇ ಚೆಕ್ ಮಾಡೋದು, ಬೇರೆ ಏನೂ ಚೆಕ್ ಮಾಡಲ್ಲ. ಅದನ್ನೇ ನಾನು ಇಲ್ಲಿ ಹೇಳಿದ್ದೀನಿ ನೋಡಿ ಇನ್ನೂ ಡೀಟೇಲ್ ಆಗಿ. ಇಲ್ಲಿ ನೋಡಿ 0 ಎಂಟಿ ಈಸ್ ಫಾಲ್ಸ್, ಎವ್ರಿಥಿಂಗ್ ಎಲ್ಸ್ ಇಸ್ ಟ್ರೂ ಅಷ್ಟೇ. ಅದಕ್ಕೆ ಕನ್ಸಿಡರ್ ಮಾಡೋದು ನೋಡಿ. ಇಲ್ಲಿ ಬುಲಿಯನ್ ಫಾಲ್ಸ್ ಅಂದಾಗ ಟ್ರೂ ಆಗುತ್ತೆ. ಸರ್ಪ್ರೈಸ್, ಯಾಕಂದರೆ ಇದು ಹಿಂಗಂತ ಅಂದ್ಕೊಂಡ್ರೆ ಇವಾಗ ಟ್ರೂನೇ ಬರೋದು. ಹಿಂಗೆ ಹಾಕಿದ್ರೆ ಮತ್ತೆ ವ್ಯಾಲ್ಯೂ ಇದೆ ಅನ್ನೋ ಇಲ್ಲ ಅಂತ ಚೆಕ್ ಮಾಡೋದೇ ಇಲ್ಲಿ ಎನರ್ಜಿ ಇಲ್ಲಿ ಹೇಳಿದ್ದೀನಿ. ನೋಡ್ಕೊಂಬಿಡಿ ರೂಲ್ಸು, ಆಗ ಕನ್ಫ್ಯೂಷನ್ ಆಗೋಕೋಬೇಡಿ. ಮತ್ತು ಈ ಥರ ಟೆಕ್ಕಿ ಕ್ವಶನ್ಸ್ಗಳು ಕೇಳ್ಬಿಡ್ತಾರೆ. ಆಮೇಲೆ ನಿಮಗೆ ಬೇಕಂತ ಬೇಸಿಕ್ ಟೆಸ್ಟ್ ಮಾಡೋಕ್ಕೆ ಇಂಟರ್ವ್ಯೂಯಲ್ಲೂ ಕೇಳ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಇಂಟರ್ವ್ಯೂಲ್ಲಿ ಎಲ್ಲ ಕ್ವಶನ್ಗೆ ಆನ್ಸರ್ ಸ್ಟಾರ್ಟ್ ಮಾಡಿಬಿಟ್ರೆ ಹೇಳೋಕ್ಕೆ ಇಂಥ ಕ್ವಶನ್ಗಳು ಇಟ್ಕೊಂಡು ನೀವು ಹಿಂಡ್ಬಿಡ್ತಾರೆ ಹಾಕಿ. ಆಮೇಲೆ ಅದಕ್ಕೋಸ್ಕರ ಇವೆಲ್ಲ ಹುಷಾರಾಗಿ ತಿಳ್ಕೊಂಬಿಡಿರಿ. ಕಂಪ್ಯಾರಿಸನ್ ಆಪರೇಟರ್ಸ್ ಅಂದ್ರೇನು, ಕಂಪೇರ್ ಟು ವ್ಯಾಲ್ಯೂಸ್ ಪ್ರೊಡ್ಯೂಸ್ ಎ ಬುಲಿಯನ್ ರಿಸಲ್ಟ್. ಅಂದರೆ 2 ಕಂಪ್ಯಾರಿಸನ್ ಮಾಡಬೇಕು. ನಾವು ಹೋಗೇ ಅಂದೆ ಇಟ್ಕೆ ಸಾಕಾ ಬೇಕಾ ಮನೆ ಕಟ್ಟೋಕ್ಕೆ 2 ಫ್ಲೋರ್ ಬಿಲ್ಡಿಂಗು ಅಂತ ಕೇಳಿದೆ. ಅದೇ ಥರ ಇಲ್ಲಿ ಕೇಳೋದು ಇವಾಗ 10 = B. ಇವಾಗ = ಅಂದರೆ ಅಸೈನ್ಮೆಂಟ್ ಆಪರೇಟ್ರು. ನಮಗೆ ಕನ್ಫ್ಯೂಷನ್ ಆಗ್ಬಿಡ್ತಿದ್ದು ಮುಂಚೆ. ಡಬಲ್ ಈಕ್ವಲ್ಸ್ ಅಂದರೆ ಏನು ಮುಂಚೆನೇ ಹೇಳಿದ್ದೀನಿ. ಈಸ್ ಅಂದರೆ ಐಡೆಂಟಿಟಿ, ಡಬಲ್ ಈಕ್ವಲ್ಸ್ ಅಂದರೆ ವ್ಯಾಲ್ಯೂ ಚೆಕ್ ಮಾಡೋದು. ಇವಾಗ 10 = 20ನಾ ಫಾಲ್ಸ್, A ≠ B ನಾ ಟ್ರೂ, A > A ಅಂದರೆ ಏನು ಇಲ್ಲಿ ವೇರಿಯಬಲ್ನ ಯೂಸ್ ಮಾಡ್ತಿದ್ದೀವಿ ತಾನೇ. A ಅಂದರೆ 10, B ಅಂದರೆ 20. ಅದೇ ಥರ ನೀವು ಎಲ್ಲ ಥರ ಕಂಪ್ಯಾರಿಸನ್ ಆಪರೇಷನ್ಸ್ಗಳು ಇದರಲ್ಲಿ ಮಾಡಬಹುದು. ಇವಾಗ ನೀವು ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಲೆಸ್ ದ್ಯಾನ ಈಕ್ವಲ್ ಟುನಾ ಇವೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ. ಮುಂಚೆ ಬರೀ ಡೇಟಾ ಇಲ್ಲಿ ಇತ್ತು, ಹಿಂಗೆ ಕುತ್ಕೊಂಡ್ಬಿಟ್ಟಿತ್ತು. ಇಲ್ಲಿ ಬರೀ ಕ್ಯಾಲ್ಕುಲೇಟರ್ ಥರ ಮಲ್ಟಿಪ್ಲಿಕೇಶನ್ ಪ್ಲಸ್ಸು ಎಲ್ಲ ಮಾಡ್ತಾಯಿದ್ರಿ. ಇವಾಗ ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಅನಾಲಜಿ ಇಟ್ಕೊಳ್ಳಿ ತಲೆಯಲ್ಲಿ ಅಲ್ವಾ. ಇವೆಲ್ಲ ಆಪ್ರೇಟರ್ಸ್ ಲಿಸ್ಟ್ ಮಾಡಿಬಿಡಿದ್ರಿ. ಒಂದು ಫೋಟೋ ಹೊಡ್ಕೊಳ್ಳಿ, ಇಲ್ಲ ನೋಟ್ಸ್ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ. ಏನೇ ಡೌಟ್ ಇದ್ದರೂ ಟೆಲಿಗ್ರಾಮಲ್ಲಿ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ವಾಟ್ ಹ್ಯಾಪನ್ಸ್ ಇನ್ ದ ಮೆಮೊರಿ ವೆನ್ ಯು ಕಂಪೇರ್ ಮಾಡಿದಾಗ ಏನಾಗುತ್ತೆ ಮೆಮೊರಿಯಲ್ಲಿ, ಇದನ್ನು ನಿಮಗೆ ಯಾರೂ ಹೇಳ್ಕೊಡಲ್ಲ. ಈ ಟ್ರೂ ಅಂದರೆ ಸೇಮ್ ಐ ಡಿ ಫಾರ್ ಎವ್ರಿ ಅದರ್ ಟ್ರೂ ಅಂತ ಬಂತು ಅಂದರೆ ನೀವು ಎಲ್ಲ ಕಡೆ ಅದೇ ಪಾಯಿಂಟ್ ಮಾಡುತ್ತೆ, ಅದೇ ಐ ಡಿ ಚೇಂಜ್ ಆಗಲ್ಲ. ತಿಳ್ಕೊಂಬಿಡಿ. ಇಲ್ಲಿ ನೋಡಿ ಏನಾಗುತ್ತೆ 10 > 5 ರಿಸಲ್ಟ್ ಬಂತಾ, ರಿಸಲ್ಟ್ ಟ್ರೂ ಅಂತ ಬಂತಾ, ಟ್ರೂ ಎಲ್ಲೋಗಿರುತ್ತೆ ಚೆಕ್ ಮಾಡಿಬಿಡೋಣ. ಪ್ರತ್ಯಕ್ಷವಾಗಿ ನೋಡ್ಬಿಟ್ಟಿದ್ದೀವಿ, ಇವಾಗ ಕಮೆಂಟ್ಸ್ ಹಾಕ್ಬಿಟ್ಟಿದ್ದೀನಿ ನಾನಲ್ಲಿ. ಬಟ್ ಅದೇ ಪರೀಕ್ಷೆ ಮಾಡಿ ನೋಡೋಣ. ನಮಗೆ ಸಬ್ಸ್ಕ್ರೈಬ್ ಮಾಡೋರು ಕಮ್ಮಿ ಇಲ್ಲ, ಅವ್ರು ಫ್ಯೂಚರಲ್ಲಿ ದೊಡ್ಡ ಡೆವಲಪರ್ ಆಗೋರೆ. ನೋಡಿ ಇವಾಗ ಈ ಕೋಡ್ ಎನೇಬಲ್ ಆಯಿತಾ, ಅದು ಐ ಡಿ ಚೆಕ್ ಮಾಡ್ತಿದ್ವಲ್ಲ ಮುಂಚೆ ಅದು, ಮತ್ತು ಇಲ್ಲಿದೆ. ಇವಾಗ ರನ್ ಮಾಡೋಣ.
ಏನಾಗುತ್ತೆ ನೋಡೋಣ. ಐ ಡಿ ಚೇಂಜ್ ಆಗ್ತಾವಾ ಅಷ್ಟೆಲ್ಲ ಆಪ್ರೇಷನ್ ಮಾಡಿದ್ಮೇಲೂ ಅಂತ. ನೋಡಿ ಎಲ್ಲ ಕಡೆ ಐ ಡಿ ಸೇಮ್ ಇದೆ. ಯಾಕೆ ಯಾಕೆ ಯಾಕಂದರೆ ಟ್ರೂ ಮುಂಚೆನೇ ಇರುತ್ತೆ, ಸಿಂಗಲ್ಟನ್ ಅಂತ ಹೇಳಿದ್ದೀವಿ. ಅದು ಐ ಡಿ ಸೇಮ್ ಇರುತ್ತೆ. ಯಾಕಂದರೆ ಪೈಥಾನ್ ಆಪ್ಟಿಮೈಸ್ ಮಾಡೋಕ್ಕೆ ಆಲ್ರೆಡಿ ಎಲ್ಲೋ ಕೂರಿಸ್ಬಿಟ್ಟಿದೆ. ನೀವು ಟ್ರೂ ಅಂತ ಹಾಕಿದ್ರೆ ಎಲ್ಲೋದ್ರೂ ಅಲ್ಲೇ ಪಾಯಿಂಟ್ ಮಾಡುತ್ತೆ. ಇದನ್ನು ತಲೆಯಲ್ಲಿ ತುಂಬ ಚೆನ್ನಾಗಿ ಇಟ್ಕೊಂಡಿರಬೇಕು. ಓಕೆ, ಕಂಪಾರಿಸನ್ ಕಲ್ತ್ಬಿಟ್ವಿ. ವಿ ನೋ ದ್ಯಾಟ್ ನಾ ಡೇಟಾ ಸುಮ್ಮನೆ ಕೂತಿಲ್ಲ, ಇವಾಗ ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಕಂಪೇರಿಂಗ್ ಸ್ಟ್ರಿಂಗ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ ನಿಮಗೆ ಗೊತ್ತು. ನೀನು ಸ್ಟ್ರಿಂಗ್ ಓದ್ಕೊಂಬಂದಿರ, ಸ್ಟ್ರಿಂಗ್ ಒಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರು ಬೈನರಿಯಾಗಿ ಕನ್ವರ್ಟ್ ಆಗುತ್ತೆ, ಅದು ಹೀಪಲ್ಲಿ ಕೂರುತ್ತೆ. ನೀವೇನಾರ ಇಲ್ಲಿ ಸ್ಟ್ರಿಂಗ್ನ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಕಂಪೇರ್ ಮಾಡೋಕ್ಕೆ ಬಂದರೆ ಇದ್ರದ್ದು ನಂಬರ್ನ ತೊಗೊಂಡು ಕಂಪೇರ್ ಮಾಡುತ್ತೆ, ಸ್ಟ್ರಿಂಗನ್ನ ಕಂಪೇರ್ ಮಾಡಲ್ಲ. ಅದೇ ಇಲ್ಲಿ ಹೇಳಕ್ಕೆ ಬರ್ತಾ ಇರೋದು. ಎ ಬಿ ಸಿ ಅಂತ ಮಾಡಿದ್ರೆ ಇದ್ರದ್ದು ಹಿಂಗೆ ಕಂಪೇರ್ ಮಾಡೋದು, ಈಕ್ವಲ್ ಟು ಅದನ್ನು ವ್ಯಾಲ್ಯೂನ ಚೆಕ್ ಮಾಡುತ್ತೆ ಪ್ರಾಪರಾಗಿ. ಈಕ್ವಲ್ ಟು ಇದೆಯಾ ಅಂತ ವ್ಯಾಲ್ಯೂ ಚೆಕ್ ಮಾಡೋದು. ಯಾಕೆ ಡಬಲ್ ಈಕ್ವಲ್ ಟು ಇದೆ. ಇವಾಗ ಲೆಸ್ ದ್ಯಾನ್ ಅಂದರೆ ಹೇಗೆ, ಇದೇನು ಟ್ರೂನ ಲೆಸ್ ದ್ಯಾನ. ಇವಾಗ ಕ್ಯಾಪಿಟಲ್ ಎಗೆ ಬೇರೆ ನಂಬರು, ಸ್ಮಾಲ್ ಎಗೆ ಬೇರೆ ನಂಬರು. ಓಕೆನಾ, ಅದೆಲ್ಲ ತಿಳ್ಕೊಂಬಿಡಿ. ಇದನ್ನೇ ನಾನು ಕಂಪ್ಯಾರಿಸನ್ ಕೊಟ್ಟಿದ್ದೀನಿ ಇವಾಗ. ಓಕೆನಾ, ಇದಕ್ಕೆಲ್ಲದಕ್ಕೂ ನಿಮ್ಗೆ ಆಲ್ರೆಡಿ ಸ್ಟ್ರಿಂಗಲ್ಲಿ ಗೊತ್ತಾಗಿದೆ. ಇಲ್ಲ ಅಂದರೆ ಹಳೆ ವಿಡಿಯೋ ನೋಡಿ, ಕ್ಲಿಯರ್ ಅರ್ಥ ಆಗುತ್ತೆ. ಡಬಲ್ ಈಕ್ವಲ್ ಟು ವರ್ಸಸ್ ಈಸ್ ನಾನು ಹೇಳಿದ್ದೀನಿ ಆಲ್ರೆಡಿ. ಡಬಲ್ ಈಕ್ವಲ್ಸ್ ಟು ಮಾತ್ರ ಮರಿಲೇಬೇಡಿ. ನೀವು ಎಲ್ಲೆಲ್ಲ ಹೋಗಿ ಸಿಂಗಲ್ ಈಕ್ವಲ್ಸ್ ಟು ಹಾಕೋದು, ಎಲ್ಲೆಲ್ಲ ಹೋಗಿ ಡಬಲ್ ಈಕ್ವಲ್ಸ್ ಟು ಮಾಡಬೇಡಿ. ಡಬಲ್ ಈಕ್ವಲ್ಸ್ ಟು ಅಂದರೆ ವ್ಯಾಲ್ಯೂ ಚೆಕ್, ಈಸ್ ಅಂದರೆ ಐಡೆಂಟಿಟಿ ಚೆಕ್ ಅಂತ ತಿಳ್ಕೊಂಬೇಡಿ. ಅದನ್ನೇ ಇಲ್ಲ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ, ಕಮೆಂಟ್ ಹಾಕಿದ್ದೀನಿ, ನೀವು ಚೆಕ್ ಮಾಡಿ. ಕಂಪೇರ್ ಡಿಫ್ರೆಂಟ್ ಟೈಪ್. ಡಿಫ್ರೆಂಟ್ ಟೈಪ್ನ ಹೆಂಗೆ ಚೆಕ್ ಮಾಡೋದು? ಇಂಟು ಫ್ಲೋಟ್ನ ಸೇವ್ ಮಾಡಿದ್ರೆ ಸೇಮ್ ಮ್ಯಾಥಮೆಟಿಕಲ್ ವ್ಯಾಲ್ಯೂ. ಇವಾಗ ಇದಕ್ಕೆ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಅದು ಹಿಂಗೆ ಮಾಡುತ್ತೆ. ಬಟ್ ಇವೆರಡು ಫಾಲ್ಸ್ ಆಗುತ್ತೆ. ಇದಕ್ಕೆ ಸ್ಟ್ರಿಂಗು ಮತ್ತು ಇದು ಟ್ರೂ ಈಸ್ ಈಕ್ವಲ್ ಟು 1 ಅಂದರೆ ನೀವು ಬೂಲಿಯನ್ ಸಬ್ ಕ್ಲಾಸ್ ಆಫ್ ಇಂಟೀಜರ್. ನೀವು ತುಂಬ ಚೆನ್ನಾಗಿ ತಿಳ್ಕೊಬೇಕಿದು. ಈ ಥರ ಕ್ವಶನ್ಗಳು ನಿಮಗೆಲ್ಲ ಕೇಳಿಬಿಟ್ರೆ ನಿಮಗೇನು ಅರ್ಥನ ಕನ್ಫ್ಯೂಷನ್ ಆಗಿಬಿಡ್ತೀರಾ. ಹೌದು, ಇದು ಏನೋ ಒನ್ ವ್ಯಾಲ್ಯೂ ಇದೆ, ಇದು ವ್ಯಾಲ್ಯೂ ಬೇರೆ ಬೇರೆ ಆಗುತ್ತಾ ಅಂತ. ಟ್ರೂ ಇಸ್ ಎ ಸಬ್ ಕ್ಲಾಸ್ ಆಫ್ ಇಂಟೀಜರ್ ತಿಳ್ಕೊಂಬಿಡಿ. ಇದು ಯಾರು ಬರ್ದಿರೋದು? ಫೌಂಡರೇ ಬರ್ದಿರೋದು. ನೀವು ಆಲ್ರೆಡಿ ಅದನ್ನು ನೋಡಿ, ಇಲ್ಲಿ ನೋಡ್ಬಿಟ್ಟಿದ್ದೀರ ರೆಫರೆನ್ಸ್, ಮರೆಯಂಗೆ ಇಲ್ಲ ನೀವು. ಬನ್ನಿ ಅದನ್ನೇ ಲೆಸ್ ದ್ಯಾನ್ ಗ್ರೇಟರ್ ಅದನ್ನ ಎಲ್ಲ ಆಪ್ರೇಷನ್ಸ್ಗಳಿಗೂ ಮಾಡಿ ಫುಲ್ಲು ಅರ್ಥ ಮಾಡ್ಕೊಂಬಿಟ್ವಿ. ಇವಾಗ ಇದು ಅಸೈನ್ಮೆಂಟ್ ಆಪ್ರೇಷನ್, ಇದು ಕಂಪ್ಯಾರಿಸನ್ ಆಪ್ರೇಷನ್, ತಲೆಯಲ್ಲಿ ಇಟ್ಕೊಂಡಿರಿ. ವೇರ್ ದಿಸ್ ಅಪ್ಲೈಸ್ ಇನ್ ದ ರಿಯಲ್ ವರ್ಲ್ಡ್. ಅಥೆಂಟಿಕೇಷನ್ಗೆ ನೀವು ಹಾಕಿರೋ ಪಾಸ್ವರ್ಡು ಬ್ಯಾಕ್ ಆ್ಯಂಡ್ ಎಲ್ಲರ ಪಾಸ್ವರ್ಡು ಸೇಮ್ ಇದೆಯಾ, ಇಲ್ಲೇ ಗೊತ್ತಾಗ್ತಿಲ್ಲ. ಟ್ರೂ ಆರ್ ಫಾಲ್ಸ್, ಸೇಮ್ ಇದೆಯಾ ಇಲ್ಲ ಅಷ್ಟೇ. ಇವಾಗ ನೀನು ಆ್ಯಡ್ ಟು ಕಾರ್ಟ್ ಮಾಡಿದ್ಯಾ, ನೀನು ಪೇಮೆಂಟ್ ಮಾಡಿದ್ಯೋ ಇಲ್ಲೋ, ಸ್ಟೇಟಸ್ ಇರೋದು ಅದಕ್ಕೊಂದು, ಅದೇ ಟ್ರೂ ಆರ್ ಫಾಲ್ಸ್ ಬುಲಿಯನ್. ಇವಾಗ ಎ ಪಿ ಐ ವ್ಯಾಲಿಡೇಷನ್, ಇವಾಗ ಸ್ಟೇಟಸ್ ಕೋಡ್ 200 ಬಂತಾ ಇಲ್ವೋ, ನಿಮ್ಗೆ HTTP ರಿಕ್ವೆಸ್ಟ್ ಬಗ್ಗೆ ಗೊತ್ತಿದ್ರೆ. ಡೇಟಾ ಪ್ರೊಸೆಸಿಂಗ್ ಆಗಬೇಕಂದ್ರೆ ಈ ಏಜ್ ಗ್ರೇಟರ್ ದೆನ್ 80 ಇದ್ದರೆ ಈ ಕಂಟೆಂಟ್ ತೋರಿಸು, ಇಲ್ಲ ತೋರಿಸ್ಬೇಡ ಅಲ್ವಾ. ಮಿಷಿನ್ ಲರ್ನಿಂಗ್, ಫ್ಯೂಚರ್ ಎಲ್ಲದ ಕಡೆನೂ ಯೂಸ್ ಆಗತ್ತೆ ರೀ. ಎಲ್ಲ ಕಡೆ ಬೂಲಿಯನ್ ಇಲ್ಲ ಅಂದರೆ ಏನೂ ಇಲ್ಲೇ ಇಲ್ಲ, ಜಗತ್ತೇ ಇಲ್ಲ ಅನ್ಕೊಂಬಿಡಿ. ಅದಕ್ಕೆ ಎಲ್ಲದಕ್ಕೂ ಪ್ರಿಯಾರಿಟಿ ಕೊಟ್ಟು ಕಲಿಬೇಕು, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಬರೇ ಟ್ರೂ ಫಾಲ್ಸ್ ಇದು ಅಂತ. ಈ ಟ್ರೂ ಫಾಲ್ಸ್ನ ಇಂಪ್ಲಿಕೇಶನ್ ಬೇರೆ. ಇದೇ ನಾವು ಫಸ್ಟ್ ಸ್ಟೇಜ್ ಆಫ್ ಆಸ್ಕಿಂಗ್ ಕ್ವಶನ್ ಟು ಡೇಟಾ ಅಂತ ತಿಳ್ಕೊಂಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೇನು ಅನಿಸ್ತು ಅಂತ. ಇಲ್ಲ ನಾನು ಅಟೆಂಡೆನ್ಸ್ ಹಾಕಿ ಅವಾಗ ನನಗೂ ಗೊತ್ತಾಗುತ್ತೆ ನೀವೆಲ್ಲ ಕರೆಕ್ಟಾಗಿ ಆ್ಯಕ್ಟಿವಾಗಿ ಓದ್ತಾ ಇದ್ದೀರಾ ಅಂತ. ಟೆಲಿಗ್ರಾಮಲ್ಲಿ ಕೂಡ ನೀವು ಮೆಸೇಜ್ ಹಾಕ್ಬೋದು, ನಾನು ಅಲ್ಲಿಗೆ ರಿಪ್ಲೈ ಆಗ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.